ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾವು ಏನು ಇನ್ಫಾರ್ಮೇಟಿವ್ ಇಂಟ್ರೆಸ್ಟಿಂಗ್ ಸುದ್ದಿ ನೋಡೋಣ ಅಂತೇಳಂದರೆ ವಿಲೇಜ್ ಕುಕಿಂಗ್ ಚಾನಲ್ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು. ಏನಂತೇಳಂದರೆ ಅದರಲ್ಲಿ ಅಡುಗೆ ಬಗ್ಗೆ ತಿಳಿಸಲಾಗುತ್ತೆ. ಅದೊಂದು ತಮಿಳ್ ಚಾನಲ್ಲು. ಈಗ ನಾವು ಕನ್ನಡ ಚಾನಲ್ನಲ್ಲಿ ಒಂದು ಅಡುಗೆ ಬಗ್ಗೆ ಸರ್ಚ್ ಮಾಡಿದರೆ ಯಾವಾಗಲೂ ಬರೋದೇ ರುಕ್ಮಿಣಿ ಅಡುಗೆ ಚಾನಲ್. ಅದೇ ರೀತಿ ಸಹ ಅತ್ಯುತ್ತಮ ಫೇಮಸ್ ಆಗಿರೋದು ತಮಿಳಿನಲ್ಲಿ ಕುಕಿಂಗ್ ಚಾನಲ್. ಇದು ಇವರು ಬಳಸುವಂಥ ಕ್ಯಾಮ್ರಾ ಇದೆಯಲ್ಲ, ಅದ್ರ ಕ್ವಾಲಿಟಿ ಎಷ್ಟಿದೆ, ಅದಕ್ಕೆ ಎಷ್ಟು ಲಕ್ಷ ಆಗ್ಬೋದು, ಇದು ಇನ್ನು ಸಹ ತಿಳಿಸ್ತೀನಿ. ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಯೂಟ್ಯೂಬ್ನಲ್ಲಿ ಎಷ್ಟು ಮೌಲ್ಯಯುತ ಆಗಿದೆ, ಸೋಷಿಯಲ್ ಮೀಡಿಯಾನ ಅವರು ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗೆ ಅವರು ಈಗ 100 ಮಿಲಿಯನ್ ವ್ಯೂಸ್ಗಳನ್ನು ಸಹ ಕಂಪ್ಲೀಟ್ ಮಾಡಿರುವಂಥ ದೊಡ್ಡ ಚಾನಲ್ ಆಗಿದೆ. ಇದ್ರ ಬಗ್ಗೆ ಸಂಕ್ಷಿಪ್ತ ವಿವರಕ್ಕೋಸ್ಕರ ಸಂಪೂರ್ಣವಾಗಿ ಈ ವಿಡಿಯೋನ ವೀಕ್ಷಿಸಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೊನೆ ತನಕ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಮನಸ್ಸಿಗೆ ಏನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮಾಡಿ. ಈಗ ಏನಂತೇಳಂದರೆ ವಿಲೇಜ್ ಕುಕಿಂಗ್ ಚಾನಲ್ನಿಂದು ತಮಿಳ್ ಚಾನಲ್ನಲ್ಲಿ ಮೊದಲ ಡೈಮಂಡ್ ಪ್ಲೇಟ್ ತಂದಿರೋ ಇದು ಚಾನಲ್ ಫ್ರೆಂಡ್ಸ್. ಡೈಮಂಡ್ ಅಂತೇಳಂದರೆ 1 ಲಕ್ಷ ಇದಕ್ಕೆ ಸಿಲ್ವರ್ ಪ್ಲೇ ಬಟನ್ ಕೊಡ್ತಾರೆ. ಆಮೇಲೆ 10 ಲಕ್ಷಕ್ಕೆ ಗೋಲ್ಡ್ ಕೊಡ್ತಾರೆ. ಇದು 1 ಕೋಟಿ ಸಬ್ಸ್ಕ್ರೈಬರ್ಸ್ನ ತಗೊಂಡಿರುವಂತಹ ಚಾನಲ್. ಅದಕ್ಕೋಸ್ಕರ ಮೊದಲ ಡೈಮಂಡ್ ಪ್ಲೇಟ್ ಬಟನ್ನ ಸಹ ತೆಗೆದುಕೊಂಡಿದೆ ಫ್ರೆಂಡ್ಸ್. ಇಂಥ ಫೇಮಸ್ ಆಗಿರುವಂಥ ದೊಡ್ಡ ದೊಡ್ಡ ಚಾನಲ್ಗಳು ಏನು ಮಾಡ್ತಾರೆ ಅಂತೇಳಿದ್ರೆ, ಯೂಟ್ಯೂಬರ್ಸು ಒಳ್ಳೆ ವಿಡಿಯೋ ಕ್ವಾಲಿಟಿಗೋಸ್ಕರ ಐಫೋನ್ನ ಬಳಸ್ತಾರೆ. ಯಾಕೆಂದರೆ ಅದರಲ್ಲಿ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನೂ ಇದರಿಂದ ಕ್ವಾಲಿಟಿ ಚೆನ್ನಾಗಿರೋದ್ರೆ ವ್ಯೂಸ್ ಬರುತ್ತೆ ಅಂತೇಳಿ ನಂಬಿಕೆಗೋಸ್ಕರ ಇವರು ಅದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ಗೆ ಹೋಗೋದಾದರೆ 4K ರೆಸಲ್ಯೂಷನ್ ಇರುವಂತಹ ಒಂದು ಅತ್ಯುತ್ತಮ ಕ್ಯಾಮ್ರಾವನ್ನು ಯೂಸ್ ಮಾಡ್ತಾರೆ. ಇನ್ನು ದೊಡ್ಡ ದೊಡ್ಡ ಚಾನಲ್ಗಳು ಹಾಗೆ ಈ ಚಾನಲ್ಲು ಸಹ 8K ರೆಸಲ್ಯೂಷನ್ ಇರುವಂತಹ ಸಿನಿಮ್ಯಾಟಿಕ್ ಆಗಿ ತೆಗೆಯುವಂತಹ ಒಂದು ಒಳ್ಳೆ ಅತ್ಯುತ್ತಮ ಕ್ಯಾಮ್ರಾವನ್ನು ಯೂಸ್ ಮಾಡ್ತಾರೆ. ಇವರು ಯಾವಾಗಲೂ ಸಹ ಡಿಫ್ರೆಂಟ್ ಆಗಿರೋ ಅಡುಗೆ ಮಾಡೋಕ್ಕೆ, ಡಿಫ್ರೆಂಟ್ ರೀತಿಯಲ್ಲಿ ಅಡುಗೆ ಮಾಡೋಕ್ಕೆ ಸಹ ಪ್ರಖ್ಯಾತಿ ಹೊಂದಿರೋರು. ಅದಕ್ಕೋಸ್ಕರ ಇವರು ಹೊರಗಡೆ ಜಾಸ್ತಿ ಅಡುಗೆ ಮಾಡೋದ್ರಿಂದ 8K ರೆಸಲ್ಯೂಷನ್ ಹೊಂದಿರುವಂತಹ ಕ್ಯಾಮ್ರಾವನ್ನು ಬಳಸ್ತಾರೆ ಫ್ರೆಂಡ್ಸ್. ಅದಕ್ಕೆ ಎಷ್ಟು ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತೇಳಂದರೆ ಬರೋಬ್ಬರಿ 40 ಲಕ್ಷ ರೂಪಾಯಿ ಆಗಿದೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, 40 ಲಕ್ಷ ರೂಪಾಯಿನ ಕ್ಯಾಮ್ರಾನ ಇವರು ಯೂಸ್ ಮಾಡ್ತಾರೆ ಒಂದು ವಿಡಿಯೋಗ್ರಫಿ ಮಾಡೋದಕ್ಕೆ. 8K ರೆಸಲ್ಯೂಷನ್ ಹೊಂದಿರುವಂತಹ ಒಂದು ಕ್ಯಾಮ್ರಾ ಫ್ರೆಂಡ್ಸ್. ಹಾಗೆ ಅವರು 40 ಲಕ್ಷದ ಕ್ಯಾಮ್ರಾ ಯೂಸ್ ಮಾಡ್ತಾರೆ ಅಂದರೆ ಇವ್ರದ್ದು ಅರ್ನಿಂಗ್ ಎಷ್ಟಿರ್ಬೋದು ಅಂತೇಳಿ ನೀವೇ ಒಂದು ಅಂದಾಜು ಹಾಕಿ. ಅದಕ್ಕಿಂತ ಡಬಲೇ ಇರುತ್ತೆ 1 ಇಯರ್ಗೆ. ಅದಕ್ಕೋಸ್ಕರ ಇವರು ಈ ರೀತಿ ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮ ಇಷ್ಟವಾದ ಕ್ರಿಯೇಟರ್ ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.